ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಗೀತ. ಬರ್ರಿ ಇವತ್ತು ಎಲ್ಲಿಗೆ ಹೊಂಟೀನಿ ಅಂತಂದ್ರೆ ಹಾಸ್ಪಿಟ್ಲಿಗೆ ಹೊಂಟೀನಿ ನೋಡ್ರಿ. ನಂದು 8ನೇ ತಿಂಗಳದು ಚೆಕಪ್ ಇತ್ತು ಮತ್ತು ಸ್ಕ್ಯಾನ್ ಇತ್ತು. ಹಾಗಾಗಿ ನಾನು ನನ್ನ ಹಸ್ಬೆಂಡು ಮತ್ತು ನನ್ನ ಸಣ್ಣ ಮಗಳನ್ನ ಕರ್ಕೊಂಡು ಹೊಂಟೀನಿ. ದೊಡ್ಡ ಮಗಳು ನೋಡ್ರಿ ಬಿಟ್ಟು ಹೊಂಟಿದ್ದೆ. ಅತ್ತೆಯವ್ರದ್ದು ಆಫೀಸ್ ಇತ್ತು ನೋಡ್ರಿ, ರಜಾ ಇತ್ತಂದ್ರೆ ಬಿಟ್ಟು ಹೋಗಿದ್ದೆ. ಇಬ್ಬರು ಕೂಡ ಅವ್ರಿಗೆ ಕಷ್ಟ ಆಗುತ್ತೆ ಅಂತ ಹೇಳಿ ಸಣ್ಣಕ್ಕೆ ನಾನು ಕರ್ಕೊಂಡು ಹೊಂಟೀವಿ. ಇವಾಗ ಬಸ್ ಒಳಗೆ ಹೊಂಟಿ ನೋಡ್ರಿ. ಬಸ್ ಏನು ಕೇಳ್ತೀರಿ, ಫುಲ್ ರಶ್ ಅಂದ್ರೆ ರಶ್. ಆದರೂ ಕೂಡ ಕೊನೆಗೆ ಒಂದು ಸೀಟ್ ಸಿಕ್ತು ನೋಡ್ರಿ ನನಗೆ. ಆಮೇಲೆ ಇವಾಗ ಬಾಗಲಕೋಟೆ ರೀಚ್ ಆದ್ವಿ. ಇಲ್ಲಿ ಹೊಂಟಿ ನೋಡ್ರಿ. ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ನಿಯರ್ ಐತ್ರಿ ಹಾಸ್ಪಿಟ್ಲು, ಕೆರೋಡಿ ಹಾಸ್ಪಿಟ್ಲು. ರೈಲ್ವೆ ಸ್ಟೇಷನ್ ಇಳಿದ್ರೆ ಅಲ್ಲಿಂದ ಸ್ವಲ್ಪ ನಿಯರ್ ಆಗುತ್ತೆ. ನೋಡ್ಬೋದು ಟೈಮ್ ಇವಾಗ 10:30 11 ಆಗಿತ್ತು. ಬಟ್ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಯಾಕಾದರೂ ಹೊರಗೆ ಬಂದೀವಿ ಅಂತ ಅನ್ಸಾಕತ್ಬಿಟ್ಟಿತ್ತು. ನಾನು ನೋಡ್ರಿ ಬಿಸಿಲಿನ ಸಂಬಂಧ ಯಾವ ಫಂಕ್ಷನ್ಗೆ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ. ಬರೀ ಹಾಸ್ಪಿಟ್ಲ್ ಅಂದ್ಬಿಟ್ರೆ ಮತ್ತೆಲ್ಲಿ ಹೋಗಿಲ್ಲ ರೀ ನಾನು. ಈಗ ನೋಡ್ರಿ ಟಿಫನ್ ಮಾಡಾಕತ್ತೀವಿ. ಅಲ್ಲೆಲ್ಲನೂ ಪಾಳ್ಯದು ಹಚ್ಚಿ ತೋರಿಸ್ಕೊಂಡ್ವಿ ನೋಡ್ರಿ. ಡಾಕ್ಟ್ರ್ ಏನಂದರು, ಇಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಸ್ಕ್ಯಾನಿಂಗ್, ಅದು ಟಿಫನ್ ಅದು ಮಾಡ್ಕೊಂಬರ್ರಿ ಅಂತ ಹೇಳಿದರು. ಹಾಗಾಗಿ ಟಿಫನ್ ಮಾಡೋಕತ್ತ ಬಂದಿದ್ದೀವಿ. ಆಮೇಲೆ ರವಾ ವಡೆ ಅಂತಂದ್ರು, ಸ್ಪೆಷಲ್ ಅನ್ಸಂಥೇಳಿ ರವಾ ವಡೆ ತೊಗೊಂಡ್ವಿ. ನಮ್ಮ ಮನೆಯವರು ರಾಗಿ ದೋಸೆನ ತೊಗೊಂಡ್ರು. ನಾನು ನೋಡ್ರಿ ಸೆಟ್ ದೋಸೆನ ತೊಗೊಂಡೆ. ಈ ಹೋಟೆಲ್ದಾಗ ನೋಡ್ರಿ ಸೆಟ್ ದೋಸೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ನಾನು ಸೆಟ್ ದೋಸೆನ ತೊಗೊಂಡೆ. ಟೇಸ್ಟ್ ಮಾತು ನೋಡ್ರಿ ಸಖತ್ತಾಗಿರ್ತದೆ. ನಾನು ಪ್ರತಿ ಸಲ ಹೋದಾಗ ಕೂಡ ಇದೇ ದೋಸೆನೇ ನಾನು ಆರ್ಡ್ರ್ ಮಾಡೋದು, ಯಾಕಂದ್ರೆ ಟೇಸ್ಟು ಅಷ್ಟೊಂದು ಚೆನ್ನಾಗಿರ್ತದೆ ಈ ಹೋಟೆಲ್ ಒಳಗೆ. ಇವಾಗ ನೋಡ್ರಿ ತೋರಿಸ್ಕೊಂಡು ಸ್ಕ್ಯಾನ್ ಅದು ಎಲ್ಲನೂ ಆಯಿತು. ಟೈಮ್ ನೋಡ್ರಿ 3 ಗಂಟೆ ಏನೋ ಆಗಿತ್ತು. ಇವಾಗ ಮತ್ತೆ ವಾಪಸ್ ನಾವು ಊರಿಗೆ ಬರಾಕತ್ತೀವಿ. ಬಸ್ ಒಳಗೆ ಕೂತೀವಿ ನೋಡ್ರಿ. ನನ್ನ ಮಗಳು ಹೆಂಗೆ ಮಾಡಾಕತ್ತಾಳ. ಬಿಸಿಲು ನೋಡ್ರಿ ಸಿಕ್ಕಾಪಟ್ಟೆ ಇತ್ತು, ಸಾಕಾಗ್ಬಿಟ್ಟಿತ್ತು. ಯಾವಾಗಾದರೂ ಮನೆ ಮುಡ್ತೀವಿ ಅನ್ನಂಗೆ ಆಗ್ಬಿಟ್ಟಿತ್ತು. ಡಾಕ್ಟ್ರು ಏನು ಹೇಳಿದರು, ಏನಿಲ್ಲ, ರಿಪೋರ್ಟ್ ಏನು ಬಂತಂತ ಹೇಳಿ ನಾನು ನಿಮ್ಮ ಜೊತೆ ನೆಕ್ಸ್ಟ್ ಶೇರ್ ಮಾಡ್ಕೋತೀನಿ. ಇವಾಗ ಊರಿಗೆ ಹೊಂಟೀವಿ ನೋಡ್ರಿ. ಇಲ್ಲಿ ನೋಡ್ರಿ ಆಲ್ಮಟ್ಟಿ ಡ್ಯಾಮು ನೀರು ಇಲ್ಲಾರ್ದನೆ ಎಷ್ಟು ಖಾಲಿ ಆಗ್ಯದ. ಯಾಕಂದ್ರೆ ಇವಾಗ ಬೇಸಿಗೆ ಆಗಿರೋದ್ರಿಂದ ನೀರೇ ಇಲ್ಲ ನೋಡ್ರಿ. ನಮ್ಮ ಆಲ್ಮಟ್ಟಿ ಯಾವಾಗಲೂ ಕೂಡ ನೀರಿಂದ ತುಂಬಿರ್ತದೆ. ಬಟ್ ನಮಗೊಂದೇನು ಅದೃಷ್ಟ ಮಾಡಿವಂತಂದ್ರೆ ಎಂಥ ಬೇಸಿಗೆ ಇರಲಿ ಏನೇ ಇರಲಿ ನಮಗೆ ನೀರು ನೋಡ್ರಿ ದಿನಾಲೂ ಬಿಡ್ತಾರೆ. ಒಂದೊಂದು ಕಡೆ ನೋಡ್ರಿ ಸಿಟಿಯಾಗೆಲ್ಲನೂ 8 ದಿನಕ್ಕೊಮ್ಮೆ ನೀರು ಬಿಡ್ತಾರಂತ. ನಮಗೆ ಅಷ್ಟೊಂದಿಲ್ಲ. ನೋಡ್ಬೋದು ಇಲ್ಲಿ ಬಸ್ ಒಳಗೆ ಕುಂತಿರೋದ್ರಿಂದ ಕಾಲು ಈ ರೀತಿ ಊದ್ಕೊಂಡ್ಬಿಟ್ಟದ. ಆಮೇಲೆ ನೋಡ್ರಿ ಸ್ವಲ್ಪ ಕಡಿಮೆ ಆಗುತ್ತೆ, ಯಾಕಂದ್ರೆ ಕಾಲು ಜೋತ್ ಬಿಟ್ಕೊಂಡು ಕೊಟ್ಟಿರ್ತೀವಲ್ಲ, ಹಾಗಾಗಿ ಸ್ವಲ್ಪ ಅದು ಬಂದಿತ್ತು. ಇವಾಗ ಬೈಕ್ ತರಕಂಥೇಳಿ ಇವ್ರು ಹೋಗಿದ್ರು. ತೊಗೊಂಡು ಬಂದ್ಮೇಲೆ ನೋಡ್ರಿ ಇವಾಗ ಹೊಂಟಿವಿ. ಈ ನೆಳ್ಳಿಗೆ ನೋಡ್ರಿ ಇಲ್ಲೇ ಮಲ್ಕೋಬೇಕು ಅನಿಸ್ಬಿಡ್ತು. ಯಾಕಂದ್ರೆ ನಮ್ಮ ಆಲ್ಮಟ್ಟಿ ಗಾರ್ಡನ್ ನೋಡ್ರಿ ಎಂಟ್ರೆನ್ಸಿಗೆ ಎಷ್ಟೊಂದು ಗಿಡ ಅದಾವಲ್ಲ, ಈ ರೀತಿ ಸ್ವರ್ಗ ಎಲ್ಲಿ ಇಲ್ಲ ಅನಿಸ್ತದೆ ನೋಡ್ರಿ. ಯಾಕಂದ್ರೆ ಅಷ್ಟೊಂದು ನೆಳ್ಳಿತ್ತು, ತುಂಬಾ ಚೆನ್ನಾಗಿರುವಂಥ ತಣ್ಣನ ಗಾಳಿ ಬರಾಕತ್ತಿತ್ತು. ಮತ್ತು ನೋಡ್ರಿ ನಮ್ಮ ಇವಾಗ ಆಲ್ಮಟ್ಟಿ ಒಳಗೆ ಮದ್ವೆ ಸೀಸನ್ ಇರೋದ್ರಿಂದ ಎಲ್ಲ ಕಡೆನೂ ಬರೀ ಪ್ರೀ ವೆಡ್ಡಿಂಗ್ ಶೂಟ್ ಅದೇ ಇತ್ತು. ನೋಡ್ಬೋದು ರೋಡ್ ಉದ್ದಕ್ಕೂ ಕೂಡ ಬರೀ ಫೋಟೋಶೂಟು. ಏನು ಫೋಟೋಶೂಟ್ ಮಾಡಿಸ್ತಾರೇನೋ ಅದಂತೂ ಗೊತ್ತಿಲ್ಲ. ಯಾಕಂದ್ರೆ ಇವಾಗ ಅದೊಂದು ಟ್ರೆಂಡ್ ಆಗ್ಬಿಟ್ಟದ ನೋಡ್ರಿ. ಯಾಕಂದ್ರೆ ಎಲ್ಲಿ ನೋಡಿದ್ರು ಕೂಡ ಫೋಟೋಶೂಟು. ನಮ್ಮ ಆಲ್ಮಟ್ಟಿ ಒಳಗೆ ಈಗೇ ನೋಡ್ತಿರ್ಬೋದು. ನಾ ಇವತ್ತೇ ನೋಡ್ದಂಗೆ ಒಂದು 3-4 ಜೋಡಿ ಹೊರಗಡೆನೇ ಶೂಟ್ ಮಾಡ್ಸಾಕತ್ತಿದ್ರು. ಇನ್ನು ಒಳಗಡೆ ಎಷ್ಟು ಜನ ಫೋಟೋಶೂಟ್ ಮಾಡಾಕತ್ತಾರ ಅಂಥೇಳಿ ಗೊತ್ತಿಲ್ಲ. ಪ್ಲೇಸ್ ತುಂಬಾ ಚೆನ್ನಾಗದ ನೋಡ್ರಿ. ಹಾಗಾಗಿ ಇಲ್ಲಿ ಎಲ್ಲ ಥರನೂ ಫೋಟೋಶೂಟು ಮಾಡ್ತಾರೆ. ನಿಮಗೂ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತಂದ್ರೆ ನಮ್ಮ ಆಲ್ಮಟ್ಟಿ ಬಂದು ಫೋಟೋಶೂಟ್ನ ಮಾಡ್ಕೊರಿ. ತುಂಬಾ ಚೆನ್ನಾಗದ ಪ್ಲೇಸ್ ಕೂಡ. ಮತ್ತು ವೆದರ್ ಕೂಡ ನೋಡ್ರಿ ಇಂಥ ಬೇಸಿಗೆ ಒಳಗೂ ಕೂಡ ತುಂಬಾ ನೆಳ್ಳೈತಿ. ಯಾಕಂದ್ರೆ ಬೇರೆ ಎಲ್ಲಿ ಹೋದ್ರೂ ಕೂಡ ನಿಮ್ಗೆ ಇಷ್ಟೊಂದು ಪೀಸ್ಫುಲ್ ಆಗಿರೋವಂಥ ಸ್ಥಳ ಸಿಗಂಗಿಲ್ಲ ಅಂತ ಹೇಳ್ಬೋದು. ನೋಡ್ರಿ ಇಲ್ಲಿ ಎಷ್ಟು ಜನ ಅದಾರ ಅಂಥೇಳಿ. ಇಂಥ ಬಿಸಿಲಾಗ ಕೂಡ ಆಲ್ಮಟ್ಟಿ ಗಾರ್ಡನ್ ನೋಡೋಕೆ ಬರ್ತಾರಲ್ಲ, ತುಂಬಾ ಖುಷಿ ಆಗುತ್ತೆ. ಬಟ್ ನಮಗೆ ಇಲ್ಲೇ ಇದ್ದರೂ ಕೂಡ ಹೋಗೋದಕ್ಕೆ ಬೇಜಾರಾಗುತ್ತೆ ನೋಡ್ರಿ. ಯಾಕಂದ್ರೆ ಬಿಸಿಲಿಗೆ ಅಂಜಿ ಎಲ್ಲಿನೂ ಹೋಗಿಲ್ಲ. ಆ ಟೈಮ್ ನೋಡ್ರಿ 3:30 ಆಗಿತ್ತು. ಹಾಗಾಗಿ ಮನೆ ಒಳಗೆ ಏನೂ ಕೂಡ ಮಾಡಿದ್ದಿಲ್ಲ. ಅಲ್ಲೇ ನಮ್ಮ ಊರೊಳಗೆ ಒಂದು ಖಾನಾವಳಿಗೆ ಹೋಗ್ಬಿಟ್ಟು ರೊಟ್ಟಿ ಊಟನ ಮಾಡಿ ಮತ್ತು ಮನೆಗೆ ಬಂದೀವಿ. ನೆಕ್ಸ್ಟ್ ನೋಡ್ರಿ ರಿಪೋರ್ಟ್ ಏನು ಹೇಳಿದ್ರು, ಡಾಕ್ಟ್ರ್ ಏನು ಹೇಳಿದ್ರು ಅಂಥೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇವಾಗ ನೋಡ್ರಿ ಊಟನ ಮಾಡಾಕತ್ತೀವಿ. ಬರ್ರಿ ಊಟ ಮಾಡಿಬಿಟ್ಟು ಏನಾಯ್ತು ಅಂತ ನಿಮ್ಗೆ ಶೇರ್ ಮಾಡ್ತೀನಿ. ನಿಮ್ಗೆ ಆವಾಗಲೇ ಹೇಳಿದೆ ನೋಡ್ರಿ ಹಾಸ್ಪಿಟ್ಲಿಗೆ ಹೋಗಿದ್ದೆ ಅಂಥೇಳಿ. ಬರ್ರಿ ಇವತ್ತು ರಿಪೋರ್ಟ್ನ ತೋರಿಸ್ತೀನಿ, ಏನೆಲ್ಲ ಆಯಿತು, ಏನೆಲ್ಲ ಹೇಳಿದರು ಅಂಥೇಳಿ ಡಾಕ್ಟ್ರು. ನೋಡ್ರಿ ನಾನು ಹೋಗಿರೋದು ಡೇಟ್ ಬಂದುಬಿಟ್ಟು 16ನೇ ತಾರೀಕಿಗೆ ಹೋಗಿದ್ದೆ ನೋಡ್ರಿ. ಏಪ್ರಿಲ್ 16ಕ್ಕೆ ಹೋಗಿದ್ದೆ. ಡಾಕ್ಟ್ರ್ ಎಲ್ಲನೂ ಚಲೋ ಐತೆ ಅಂತ ಹೇಳಿದರು. BP ಕೂಡ ನಾರ್ಮಲ್ ಅದ. ವೆಯ್ಟ್ ನೋಡ್ರಿ 80.9 81 ಅಂತ ಹೇಳ್ಬೋದು. ಅವ್ರ ಪ್ರಕಾರ ನೋಡ್ರಿ ಇವಾಗ 30 ವೀಕ್ ಆಗಿತ್ತು ನನಗೆ. ಬಟ್ ಸ್ಕ್ಯಾನ್ ಒಳಗೆ ನೋಡ್ರಿ 32 ವೀಕ್ಸ್ ಅಂತ ತೋರ್ಸಾತದ. ಆಮೇಲೆ ಬ್ಲಡ್ ಚೆಕಪ್ ಮಾಡಿದ್ರು ನೋಡ್ರಿ. ಫಸ್ಟ್ ಸ್ಕ್ಯಾನ್ ಮಾಡಾಗ ನನಗೆ ಬ್ಲಡ್ ಚೆಕ್ ಮಾಡಿದರು. ಆವಾಗ ಹಿಮೋಗ್ಲೋಬಿನ್ ನಂದು ಎಷ್ಟಿತ್ತಂದ್ರೆ
ಇವಾಗ ನೋಡಿರಿ ಪ್ರೆಸೆಂಟ್ ಎಷ್ಟೈತೆ ಅಂದ್ರೆ ಇವಾಗ ಏಪ್ರಿಲ್ 8 ಮಂತ್ ಒಳಗೆ 11.2 ಐತೆ ನೋಡಿರಿ. ನಾರ್ಮಲ್ ಐತೆ ಬ್ಲಡ್ಡು. 12ರಿಂದ 16 ಇರಬೇಕು. 11.2 ಐತೆ ನೋಡಿರಿ, ನಾರ್ಮಲ್ ಅಂತ ಹೇಳಿದ್ರು ಮೇಡಮ್ ಅವರು. ಫಸ್ಟ್ನೇದು ಬ್ಲಡ್ ಒಳಗೆ ಎಷ್ಟಿತ್ತು ಅಂಥೇಳಿ ಇವಾಗ ನಿಮ್ಗೆ ತೋರಿಸ್ತೀನಿ. ನೋಡ್ರಿ, ಇದು ಫಸ್ಟ್ ನಾನು ತೋರ್ಸಕ್ಕೆ ಹೋದಾಗ ಹೆಮೋಗ್ಲೋಬಿನ್ ಬಂದ್ಬಿಟ್ಟು 12.9 ಐತಿ. ಇವಾಗ ಸ್ವಲ್ಪ ಕಡಿಮೆ ಆಗ್ಯದ. ಎಲ್ಲ ಕೂಡ ನಾರ್ಮಲ್ ನೋಡ್ರಿ, ಎಲ್ಲ ನೆಗೆಟಿವ್ ಇತ್ತು. ಥೈರಾಯ್ಡ್ ಕೂಡ ನೆಗೆಟಿವ್, ಆಮೇಲೆ ಶುಗರ್ ಇದ್ದಿದ್ದಿಲ್ಲ, ಬಿ ಪಿ ಇಲ್ಲ, ಎಲ್ಲ ಕೂಡ ನಾರ್ಮಲ್ ಐತಿ. ಇವಾಗ ನೋಡ್ರಿ 8ನೇ ತಿಂಗಳ ಸ್ಕ್ಯಾನಿಂಗ್ ರಿಪೋರ್ಟು ನೋಡ್ಬೋದು ಇಲ್ಲಿ ಬೇಬಿ. ಬಟ್ ಕರೆಕ್ಟಾಗಿ ಅಷ್ಟೊಂದು ಕ್ಲಿಯರಾಗಿ ನಮ್ಮ ಕಡೆ ಸ್ಕ್ಯಾನ್ ಅದು ಮಾಡೋಂಗಿಲ್ಲ ನೋಡ್ರಿ. ಒಂದೊಂದು ಕಡೆ ಎಲ್ಲನೂ ಫುಲ್ ಕ್ಲಿಯರಾಗಿ ಸ್ಕ್ಯಾನ್ ಮಾಡ್ತಾರೆ, ನಮ್ಮ ಕಡೆ ಮಾಡೋಂಗಿಲ್ಲ. ಇಲ್ಲಿ ನೋಡ್ಬೋದು LMP ಡೇಟ್ 15/9/2023. ಅದ್ರ ಪ್ರಕಾರ ನನಗೆ 30 ವೀಕು 4 ಡೇಸ್ ಆಗಿರ್ಬೋದು, ಆಗಬೇಕಿತ್ತು. ಆಮೇಲೆ ನೋಡ್ರಿ ಇವಾಗ ಏನು ತೋರ್ಸಾತದಂದ್ರೆ 32 ವೀಕ್ 1 ಡೇ ಅಂತ ತೋರ್ಸಾತದ. ಈ ಡೇಟ್ ನೋಡ್ರಿ 10/6/24 ಆಗ್ಯದ. ಮುಂಚೆ 16 ಇತ್ತು ನೋಡ್ರಿ, ಇವಾಗ 10ನೇ ತಾರೀಕು ಆಗ್ಯದ. ಚೇಂಜ್ ಆಗ್ಯದ ನಂದು ಡೆಲಿವರಿ ಡೇಟು. ಸ್ಕ್ಯಾನರ್ ನೋಡ್ರಿ ಎಲ್ಲನೂ ನಾರ್ಮಲ್ ಅದ. ಬೇಬಿ ವೇಟ್ ಬಂದುಬಿಟ್ಟು 1995 ಗ್ರಾಮ್ ಅದ ನೋಡ್ರಿ, ±291. ಅಂದ್ರೆ 2 kgಗೆ ಸ್ವಲ್ಪ ಕಡಿಮೆ ಅದ ನೋಡ್ರಿ. ಬಟ್ 2 kgನೇ ಅಂತ ಅನ್ಕೋಬೋದು, ಯಾಕಂದ್ರೆ ಬೇಬಿ ಎಲ್ಲನೂ ಚಲೋ ಐತಿ, ಗ್ರೋತ್ ಕೂಡ ಚೆನ್ನಾಗಾಗ್ಯದ. ಮತ್ತು ಡಾಕ್ಟ್ರ್ ಏನು ಹೇಳಿದ್ರು ಅಂತಂದ್ರೆ, ನಿಂದು ಡೆಲಿವರಿ ಡೇಟ್ಗಿನೇನು 1 ವೀಕ್ ಅಥವಾ ಒಂದು 10 ಡೇಸ್ ಮುಂಚೆನೇ ಡೆಲಿವರಿ ಆಗುತ್ತಂತ ಹೇಳಿದರು. ತುಂಬಾ ಖುಷಿ ಆಯ್ತು ನೋಡ್ರಿ, ಯಾಕಂದ್ರೆ ಸಾಕಾಗ್ಬಿಟ್ಟದ, ಯಾವಾಗ ಡೆಲಿವರಿ ಆಗುತ್ತೆ ಅನ್ನಂಗೆ ಆಗ್ಬಿಟ್ಟದ. ಇಲ್ಲಿ ನೋಡ್ಬೋದು ಎಲ್ಲನೂ ನಾರ್ಮಲ್ಲೇ ಐತಿ. FHR 152 ಅದ ನೋಡ್ರಿ. ಮೊನ್ನೆ ಸಲ 147 ಏನೋ ಇತ್ತು, ಇವಾಗ 152 ಆಗ್ಯದ. ಸಿಂಗಲ್ ಲೈವ್ ಎಲ್ಲನೂ ಕೂಡ ಚೆನ್ನಾಗೈತೆ ಅಂತ ಹೇಳಿದ್ರು ಮೇಡಮ್ ಅವರು. ತುಂಬಾ ಖುಷಿ ಆಯಿತು. ಪ್ಲಸಂಟ ನೋಡ್ರಿ, ಇಲ್ಲಿ ನಂದು ಪ್ಲಸಂಟ ಫಂಡಲ್ ಅಂತೈತಿ. ಇಲ್ಲಿಂದನೂ ಎಲ್ಲ ಏನು ಸ್ಕ್ಯಾನ್ ಮಾಡಾರಲ್ಲ ಅದರೊಳಗೆ ಪೋಸ್ಟೀರಿಯರೇ ಇತ್ತು. ಇದ್ರೊಳಗೆ ಮಾತ್ರ ಇವಾಗ ಪ್ಲಸಂಟ ಫಂಡಲ್ ಅಂತ ಕೊಟ್ಟಾರ. ಅಂಟೀರಿಯರು ಇಲ್ಲ, ಪೋಸ್ಟೀರಿಯರು ಇಲ್ಲ, ಬರೀ ಮಾತ್ರ ಪ್ಲಸಂಟ ಫಂಡಲ್ ಅಂತ ಕೊಟ್ರ. ಬಟ್ ರಿಪೋರ್ಟ್ ಪ್ರಕಾರ ನೋಡ್ರಿ ನಂದೆಲ್ಲ ಕೂಡ ನಾರ್ಮಲ್ಲೇ ಐತೆ ಅಂತ ಹೇಳಿದ್ರು. ತುಂಬಾ ಖುಷಿ ಆಯಿತು. ಬೇಬಿ ಕೂಡ ನೋಡ್ರಿ ಗ್ರೋತ್ ಚೆನ್ನಾಗೈತಂದ್ರು. ಅಷ್ಟೇ ಇಲ್ಲರಿ, ನಮಗೇನು ಬೇಕಾಗಿರೋದಂದ್ರೆ ಬೇಬಿ ಚೆನ್ನಾಗಿರ್ಬೇಕು, ಗ್ರೋತ್ ಚೆನ್ನಾಗಿರ್ಬೇಕು ಅನ್ನೋದು. ಆಮೇಲೆ ನೋಡ್ರಿ ಮತ್ತೆ ಮೆಡಿಸಿನ್ ಅದು ಕೊಟ್ಟರು. ಆಮೇಲೆ 15 ದಿನ ಬಿಟ್ಟು ಬಾ ಅಂತ ಹೇಳ್ಯಾರ. ಆಮೇಲೆ 15 ದಿನ ಬಿಟ್ಟು ಮತ್ತೆ ಚೆಕಪ್ಪಿಗೆ ಹೋಗಬೇಕು. ಇಷ್ಟು ದಿನ ಹೆಂಗೋಯ್ತು ಏನು ಅಂತ ಗೊತ್ತೇ ಆಗಲಿಲ್ಲ. ಇನ್ನೇನು ನೋಡ್ರಿ 1 ತಿಂಗಳು ಉಳಿದದ. ನೋಡಿದ್ರಲ್ಲ ರಿಪೋರ್ಟು ಈ ರೀತಿಯಾಗಿತ್ತು ನನ್ನ ರಿಪೋರ್ಟು. ಎಲ್ಲ ಕೂಡ ನಾರ್ಮಲ್ ಐತೆ ಅಂತ ಹೇಳ್ಯಾರ. ತುಂಬಾ ಖುಷಿ ಆಗತ್ತದ ನೋಡ್ರಿ ನಾರ್ಮಲ್ ಐತೆ ಅಂತ ಹೇಳಿದ ಮೇಲೆ. ಮತ್ತು ಲಾಸ್ಟ್ ಟೈಮ್ ನೋಡ್ರಿ ನಂದು ಬೇಬಿ ಕಾಲು ಕೆಳಗದ ತಲೆ ಮೇಲೆ ಐತೆ ಅಂತ ಹೇಳಿದ್ರು. ಫುಲ್ ಭಯ ಆಗಿಬಿಟ್ಟಿತ್ತು, ನಾರ್ಮಲ್ ಡೆಲಿವರಿ ಆಗುತ್ತೋ ಇಲ್ಲಂತೆ. ಈ ಸಲ ಸ್ಕ್ಯಾನ್ ಮಾಡಿ ಹೇಳಿದ್ರು ನೋಡ್ರಿ, ಇಲ್ಲ ಎಲ್ಲ ನಾರ್ಮಲ್ ಬಂದದ, ತಲೆ ಕೆಳಗೆ ಬಂದದ ಅಂತ ಹೇಳಿದ್ರು. ತುಂಬಾ ಖುಷಿ ಆಯಿತು. ಡಾಕ್ಟರ್ ಹೇಳೋರ ಪ್ರಕಾರ ನೋಡ್ರಿ ಎಲ್ಲ ಕೂಡ ನಾರ್ಮಲ್ ಐತಿ ಮತ್ತು ನಾರ್ಮಲ್ ಡೆಲಿವರಿ ಆಗುತ್ತೆ. ಮತ್ತು ನನಗಿರೋ ಇವಾಗ 30 ವೀಕ್ಸ್ಗಿಂತ 31 ವೀಕ್ಸ್ ಇರಬೇಕಿತ್ತು. ಇವಾಗ ಅದು 32 ವೀಕ್ಸ್ ಆಗ್ಯದ. ಸ್ಕ್ಯಾನಿಂಗ್ ಒಳಗೆ 1 ವೀಕು ಗ್ರೋತು ಚೆನ್ನಾಗಾಗ್ಯದ ಮತ್ತು ಬೇಬಿ ಕೂಡ ಚೆನ್ನಾಗದ. 2 kg ಸಮೀಪ ಐತೆ ನೋಡ್ರಿ ಬೇಬಿ. ಇನ್ನೂ ಕೂಡ ಗ್ರೋತ್ ಆಗುತ್ತೆ. ಡೆಲಿವರಿ ಟೈಮ್ ನೋಡ್ಲೆ 3 kg ಅದು ಆಗುತ್ತಂತ ಹೇಳ್ಯಾರ. ಮತ್ತು ನೋಡ್ರಿ ನಾನು ಈ ಸಲ ಹೆಚ್ಚಾಗಿ ಮಾತ್ರೆನ ತೊಗೊಂಡಿಲ್ಲ. ನಂಗೆ ಯಾಕೋ ಗೊತ್ತಿಲ್ಲ, ಟ್ಯಾಬ್ಲೆಟ್ ತೊಗೊಳ್ಳೋಣ ಏನಾಗಿತ್ತು ಅಂದ್ರೆ ಹೊಟ್ಟೆ ನೋವು ಬರ್ತಿತ್ತು. ಹಾಗಾಗಿ ನಾನು ಜಾಸ್ತಿನ ತೊಗೊಂಡಿದ್ದಿಲ್ಲ. ಟ್ಯಾಬ್ಲೆಟ್ ಬೇರೆ ತೊಗೊಂಡಿಲ್ಲ, ಏನಾಗುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ ನಾನು. ಬಟ್ ಡಾಕ್ಟ್ರ್ ಹೇಳಿರೋ ಪ್ರಕಾರ ನೋಡ್ರಿ ಎಲ್ಲನೂ ನಾರ್ಮಲ್ ಅದ. ಬೇಬಿ ಕೂಡ ತುಂಬಾ ಚೆನ್ನಾಗೈತೆ ಅಂದರು. ಅದನ್ನೆಲ್ಲ ಕೇಳಿ ಖುಷಿ ಆಯ್ತು ನೋಡ್ರಿ. ಇನ್ನೇನು 1 ತಿಂಗಳು ಉಳಿದದ ನೋಡ್ರಿ ಟೈಮು. ಡಾಕ್ಟ್ರ್ ಏನು ಹೇಳಿದ್ರಂದ್ರೆ, ಸ್ಕ್ಯಾನ್ ಪ್ರಕಾರ ನಂದು ಜೂನ್ 10ಕ್ಕೆ ಡೆಲಿವರಿ ಡೇಟ್ ಕೊಟ್ಟಾರ. ಬಟ್ ಅದಕ್ಕಿಂತ ಮುಂಚೆನೇ ಆಗುತ್ತೆ ಅಂತ ಹೇಳ್ಯಾರ. ನಾನೇನು ಅಂದ್ಕೊಂಡಿನಿ ಅಂದ್ರೆ ಮೇ ಲಾಸ್ಟ್ ಅಥವಾ ಜೂನ್ ಫಸ್ಟ್ ವೀಕಿಗೆ ಅದು ಆಗ್ತಿರ್ಬೋದು ಅಂತ ಅಂದ್ಕೊಂಡಿನಿ. ನಾನು 2 ಡೆಲಿವರಿ ನೋಡ್ರಿ ಸೇಮ್. ಯಾಕಂದ್ರೆ ನನ್ನ ಮೊದಲೇ ಮಗಳದು ಏಪ್ರಿಲ್ 4 ಕೊಟ್ಟಿದ್ದರು. ಬಟ್ ಮಾರ್ಚ್ 24ಕ್ಕೆ ಡೆಲಿವರಿ ಆಯಿತು. ಸಣ್ಣ ಮಗಳದು ಕೂಡ ಹಾಗೆ ಆಯ್ತು ನೋಡ್ರಿ. ಡೇಟ್ ಕೊಡೋಕ್ಕಿಂತ ಮುಂಚೆನೇ 1 ವೀಕ್ ಅಥವಾ ಒಂದು 10 ದಿನ ಮುಂಚೆನೇ ಡೆಲಿವರಿ ಆಗುತ್ತೆ. ನೋಡೋಣ ಯಾವಾಗ ಆಗುತ್ತಾ ಏನು ಈ ರೀತಿ ಹೆಂಗೆ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಪ್ರತಿಯೊಂದು ಪ್ರೆಗ್ನೆನ್ಸಿ ನೋಡ್ರಿ ತುಂಬಾ ಚೇಂಜ್ ಇರ್ತದೆ. ನೋಡೋಣ ಹೆಂಗಂತ ಹೇಳಿ. ಬಟ್ ಡಾಕ್ಟ್ರ್ ಹೇಳೋರ ಪ್ರಕಾರ ನೋಡ್ರಿ ಬೇಗನೆ ಆಗುತ್ತೆ ಅಂತ ಹೇಳ್ಯಾರ.
ಬಟ್ ಎಲ್ಲನೂ ನಾರ್ಮಲ್ ಐತಿ. ನೋಡೋಣ ಏನು ಎಂತ ಅಂಥೇಳಿ. ಮತ್ತು ನೋಡ್ರಿ ನಾರ್ಮಲ್ ಡೆಲಿವರಿನೇ ಆಗುತ್ತೆ ಅಂತ ಹೇಳಾರ. ಅದೊಂದು ಖುಷಿ ನಂಗೆ, ಯಾಕಂದ್ರೆ ಭಯ ಬಿಟ್ಟಿತ್ತು ಎಲ್ಲಿ ಸಿಸೇರಿಯನ್ ಆಗುತ್ತೋ ಏನೋ ಅಂಥೇಳಿ. ಎರಡೂ ಕೂಡ ನಾರ್ಮಲ್ ಡೆಲಿವರಿ ಆಗ್ಯಾವು. ಇದು ಕೂಡ ನಾರ್ಮಲ್ ಆಗಲಿ ಅಂಥೇಳಿ ನನ್ನ ಆಸೆ ಇತ್ತು. ನೋಡಿದ್ರಲ್ಲ ರಿಪೋರ್ಟು ಯಾವ ರೀತಿ ಇತ್ತು ಏನು ಅಂಥೇಳಿ ಎಲ್ಲದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ನೋಡಿರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ನೋಡ್ಬೋದು ಮುಖ ಹಿಂಗ್ಯಾಕಾಗಿದೆ ಅಂಥೇಳಿ ಸ್ವಲ್ಪ ಮಲ್ಕೊಂಡಿದ್ದೆ ನೋಡ್ರಿ, ಮಲ್ಕೊಂಡೆ ಇದ್ದೆ, ಅದಕ್ಕಾಗಿ ಈ ರೀತಿ ಕಾಣಕತ್ತದ. ಮತ್ತು ತುಂಬ ಅಂದ್ರೆ ತುಂಬ ಬಿಸಿಲೈತೆ ನೋಡ್ರಿ. ಇವಾಗ ನಮ್ಮ ಕಡೆ ನೋಡ್ರಿ 42, 43 ಐತಿ. ನಿಮ್ಮ ಕಡೆ ಎಷ್ಟು ಐತೆ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ಬಿಸಿಲು ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಕಡೆ ಅಂತೂ ತುಂಬಾ ಜಾಸ್ತಿ ಇದೆ ಬಿಸಿಲು. ಇಲ್ಲೇ ಈ ರೀತಿ ಐತಿ. ಬೀದರ್ ಕಡೆ, ಗುಲ್ಬರ್ಗ ಕಡೆ ಅಂತೂ ತುಂಬಾ ಜಾಸ್ತಿ ಐತೆ ಅಂತಲೇ ಅನ್ಬೋದು. ಬಟ್ ನೋಡ್ರಿ ನಾನು ಡೆಲಿವರಿ ಆಗೋಟ್ಲೇನ ಸಮ್ಮರ್ ಮುಗೀತದ, ಅದೊಂದು ಖುಷಿ ನನಗೆ. ಯಾಕಂದ್ರೆ ಬ್ಯಾಸ್ಗೆ ಆಗಿತ್ತಂದ್ರೆ ತುಂಬಾ ಕಷ್ಟ ಆಕೈತೆ ನೋಡ್ರಿ ಡೆಲಿವರಿ ಒಳಗೆ. ಆದರೂ ಆಗಿತ್ತಂದ್ರೆ ಏನು ಮಾಡೋಕ್ಕೆ ಬರ್ತಿದ್ದಿಲ್ಲ, ಹೆಂಗೆ ಬರ್ತದೆ ಹಂಗೆ ಹೋಗಲೇಬೇಕು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೋಡ್ರಿ. ಮತ್ತೆ ಇದೇ ರೀತಿ ಮತ್ತೆ ಮುಂದಿನ ಸಲ ಸಿಗ್ತೀನಿ. ಮತ್ತು ಡಾಕ್ಟ್ರ್ ಏನು ಹೇಳ್ಯಾರಂದ್ರೆ ನೆಕ್ಸ್ಟ್ 15 ದಿನ ಬಿಟ್ಟು ಮತ್ತೆ ಬಾ ಅಂತ ಹೇಳ್ಯಾರ. 15 ದಿನ ಟ್ಯಾಬ್ಲೆಟ್ ಕೊಟ್ಟಿದ್ದರು, ಅದೆಲ್ಲನೂ ಚೆನ್ನಾಗಿ ತೊಗೊಳಕತ್ತೀನಿ. 15 ದಿನ ಬಿಟ್ಟು ಹೋದ್ಮೇಲೆ ಡೆಲಿವರಿ ಡೇಟು ಕನ್ಫರ್ಮ್ ಮಾಡ್ತಾರೆ. ಅದಾದಮೇಲೆ ನೋಡಿರಿ ಯಾವ ಡೇಟು ಏನು ಎಂತ ಅಂಥೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಡೆಲಿವರಿ ಡೇಟು ಪಕ್ಕ ಆದಮೇಲೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಫ್ರೆಂಡ್ಸ್. ಬಾಯ್ ಮೇಡಮು ಹೇಳು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.